ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಹಲೋ. ಎಲ್ಲಿಗೆ ಹೋಗ್ತಾ ಇರೋದು ಇವತ್ತು? ಸೊ ಇವತ್ತು ನಾವು ಲಿಟ್ಲಿನ್ಗೆ ಹೋಗ್ತಾ ಇದ್ದೀವಿ. ಓಕೆ, ಲಿಟ್ಲಿಂಡಿಗೆ ಹೋಗೋಕ್ಕೆಲ್ಲ ರೆಡಿ ಆಗಿದ್ದೀವಿ. ಬಸ್ಸಿಗೆ ಇಷ್ಟೇ ನಾವು ಮೆಟ್ರೋ ಓಡಾಡಿದ್ವಿ, ಇವತ್ತು ಬಸ್ಸಿಗೆ ಹೋಗೋಣ, ಅದು ಡಬಲ್ ಡೆಕ್ಕರ್ ಬಸ್ಸಿಗೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ, ನಮ್ಮ ಬಸ್ ನಂಬರ್ ಬಂದ್ಬಿಟ್ಟು 48. ಇಲ್ಲ ಎಷ್ಟು ನಿಮಿಷ ಇದೆ ಇಲ್ಲಿ ನೋಡಿ, ಇಲ್ಲೆಲ್ಲ ಅರೈವ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 31 ಅರೈವ್ಡ್ ಅಂತ ಇರುತ್ತೆ. 31 ಸೊ ಎಲ್ಲ ಆನ್ ಟೈಮ್ ಇರುತ್ತೆ. ಸೊ ಅದೇ ಥರ ನಾವು ಹೋಗ್ಬೇಕಾಗಿರೋ ಬಸ್ ಬಂದುಬಿಟ್ಟು 48 5 ಮಿನಿಟ್ಸ್ ಅಂತಿದೆ. ನೋಡೋಣ, 5 ಮಿನಿಟ್ಸ್ ವೇಟ್ ಮಾಡೋಣ. ಸೊ ಇಲ್ಲಿ ನೋಡಿ 48 ಅರೈವ್ಡ್ ಅಂತ ಇದೆ. ಸೊ 48 ನೋಡ್ತಾ ಇರ್ಬೋದು, ಅರೈವ್ಡ್. ಸೊ ಬನ್ನಿ ಹೋಗೋಣ ಒಳಗಡೆ. ಸೊ ಇದು ಬಂದ್ಬಿಟ್ಟು ಡಬಲ್ ಡೆಕ್ಕರ್ ಬಸ್ಸು. ಸೊ ಡ್ರೈವರ್ ಸೀಟ್ ಬಂದ್ಬಿಟ್ಟು ಇಲ್ಲಿ, ಕಂಡಕ್ಟರ್ ಇರಲ್ಲ ಈ ಬಸ್ಗೆಲ್ಲ. ಸೊ ಮೇಲ್ಗಡೆ ಹೋಗ್ಲಿಕ್ಕೆ ದಾರಿ ಇಲ್ಲಿದೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಅವೈಲೇಬಲ್ ಸೀಟ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ಮೇಲ್ಗಡೆ. ವಾವ್, ನಮಗೆ ಫ್ರಂಟ್ ಸೀಟ್ ಸಿಕ್ತು. ಎಸ್, ಬಸ್ಸಲ್ಲಿ ಯಾರು ಇಲ್ಲ, ನಾವು ಮಾತ್ರ ಇರೋದು. ನೋಡ್ತಾ ಇರ್ಬೋದು, ಇಲ್ಲಿ ಹಿಂದ್ಗಡೆ ಯಾರು ಇಲ್ಲ. ನೋಡಿ, ಬಸ್ಸಲ್ಲಿ ಯಾರು ಇಲ್ಲ, ನಾವು ಮಾತ್ರ ಇರೋದು. ಈಗ ನೋಡಿ, ಇಲ್ಲಿ ಮೇಲ್ಗಡೆ CC ಕ್ಯಾಮ್ರಾನು ಇದೆ. ಹಾಗೆ ನಾವೇನಾದ್ರೂ ಮೇಲ್ಗಡೆಯವರು ಕೆಳಗಡೆ ಇಳಿಬೇಕು ನೆಕ್ಸ್ಟ್ ಸ್ಟಾಪಲ್ಲಿ ಅಂತಂದರೆ, ಇದು ನಿಮಗೆ ಪ್ರೆಸ್ ಮಾಡಿದ್ರೆ ಅವರಿಗೆ ನೋಟಿಫಿಕೇಶನ್ ಆಗುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ಇಳಿತಾ ಇದ್ದಾರೆ ಅಂತ ಅವರಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಆವಾಗ ಅಲ್ಲಿ ಬಸ್ ಸ್ಟಾಪಿಂಗ್ ಅಂತ ಏನಿದೆ ಅದೇ ಥರ ಕೆಳಗಡೆ ಅವರಿಗೂ ಹೋಗಿರುತ್ತೆ ನೋಟಿಫಿಕೇಶನ್. ಆವಾಗ ಬಸ್ ಸ್ಟಾಪ್ ಮಾಡ್ತಾರೆ. ನೋಡು 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 ನೋಡು, ನೋಡಲ್ಲ ಅಂತಾಳೆ. ಬಸ್ ಕವರ್ ಮಾಡಂಗೆ ಬರ್ಲೆ ಕಂಪ್ಲೀಟ್ ಬಸ್ ಖಾಲಿ ಇದೆ. ಸಿಂಗಾಪುರಲ್ಲಿ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ನಮಗೆ ಈ 2 ಪ್ಲೇಸಸ್ ಕಾಣ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಸ್ಕೈ ಡೆಕ್, ಅದ್ರ ಪಕ್ಕದಲ್ಲಿ ಫ್ಲೈಯರ್. ಈಗ ನಾವು ರೋಷರ್ ಅನ್ನೋ ಬಸ್ ಸ್ಟಾಪಲ್ಲಿ ಇಳ್ಕೊಂಡಾಯ್ತು. ಇಲ್ಲಿಂದ ಲಿಟಲ್ ಇಂಡಿಯಾ ಸ್ಟ್ರೀಟ್ಗೆ ಹೋಗಬೇಕಂದ್ರೆ 1 to 3 minutes ಆಗುತ್ತೆ. ಸೊ ಇಲ್ಲಿ ಮ್ಯಾಥ್ ವಿಷನ್ ಅಂತ ಏನು ನೋಡ್ತಾ ಇದ್ದೀವಲ್ಲ, ಇದು ಬಂದ್ಬಿಟ್ಟು ಟ್ಯೂಷನ್ಸ್. ಸೊ 1-on-1 ಟ್ಯೂಷನ್ಸ್ ನಡೀತಾ ಇರುತ್ತೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಒಂದು ಮಾಲ್ ಇದೆ, ಟೆಕ್ಕಾ ಪ್ಲೇಸ್ ಅಂತ ಹೇಳಿಬಿಟ್ಟು. ಸೊ ಇದ್ರ ಒಳಗಡೆ ಡ್ರೆಸ್ಸಿಂಗ್ ಆಗಲಿ, ಆಮೇಲೆ ಚಿಕ್ಕ ಚಿಕ್ಕದು ಐಡಲ್ಸ್, ಇದೆಲ್ಲ ಇಲ್ಲಿ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಹಾಗೆ. ಸೊ ಇಯರಿಂಗ್ಸ್ ಏನು ನೋಡ್ತಾ ಇದ್ದೀವಿ, $5 $10. ಇದು ನಮಗೆ ಇಂಡಿಯಾದಲ್ಲಿ 30 rupees to 40 or 40 to 50 rupeesಲ್ಲಿ ಸಿಗುತ್ತೆ. ಸೊ ನೋಡಿ, ಇದು ಐಡಲ್ಲು, ಗಣೇಶ ಐಡಲ್ಲು, ಎಲ್ಲ ದೇವ್ರದ್ದು ಐಡಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಹಾಗೆ ಸಾರೀಸ್ ಎಲ್ಲ ಇಲ್ಲಿ ಸಿಗುತ್ತೆ. ಆಮೇಲೆ ಹೊರಗಡೆ ಬಂದರೆ ಇದು ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋ ಶಾಪು. ಇಲ್ಲಿನೂ ಅಷ್ಟೇ ಐಡಲ್ಸ್, ಮಾನ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿಂದ ಲಿಟಲ್ ಇಂಡಿಯಾ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಇದೇನೇನು ನಾವು ನೋಡ್ತಾ ಇದ್ದೀವಿ ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸು, ಆಮೇಲೆ ಪೂಜೆಗೆ ಬೇಕಾಗಿರೋ ಸಾಮಾನು ಎಲ್ಲ ಇಲ್ಲಿ ಸಿಗುತ್ತೆ ನಮಗೆ. ಸೊ ಈವನ್ ಮಾವಿನ ಎಲೆ ಆಗ್ಬೋದು, ಆಮೇಲೆ ಡೆಕೋರೇಷನ್ ಐಟಮ್ಸ್, ಇದೆಲ್ಲನೂ ನಮ್ಗೆ ಇಲ್ಲೇ ಸಿಗುತ್ತೆ. ಏನಾದರೂ ಹಬ್ಬ ಇದ್ದರೆ ನಾವು ಈ ಸ್ಟ್ರೀಟಿಗೆ ಬಂದೇ ಪರ್ಚೇಸ್ ಮಾಡ್ತೀವಿ.
ಇದೆಲ್ಲ ಲಿಟಲ್ ಇಂಡಿಯಾ. ಇಲ್ಲಿ ಎಲ್ಲ ಗೋಲ್ಡ್ ಶಾಪ್ಸ್ ನೋಡ್ಬೋದು. ಲಿಟ್ಲ್ ಇಂಡಿಯಾ ಬಂದಿದ್ದೀವಿ ಅಂತಂದರೆ ನಮಗೆ ಎಷ್ಟೊಂದು ಟೆಂಪಲ್ಸ್ ನೋಡ್ಬೋದು. ಹಾಗೆ ಇದು ಬಂದ್ಬಿಟ್ಟು ಒನ್ ಆಫ್ ದ ಫೇಮಸ್ ಟೆಂಪಲ್ಲು, ವೀರ ಮಹಾಕಾಳಿಯಮ್ಮನ್ ಟೆಂಪಲ್ ಅಂತ ಹೇಳಿ. ಬನ್ನಿ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಅನಿಲ್ ಏನೋ ದೇವರಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದಾನೆ ತುಂಬ ಸಿನ್ಸಿಯರ್ ಆಗಿ. ಅದು ಫುಲ್ಫಿಲ್ ಆಗಲಿ ಅಂತ ನೀವು ವಿಶ್ ಮಾಡೋಣ. ಇಲ್ಲಿ ಕೈಲಾಶ್ ಪರ್ಬತ್ ಅಂತ ಏನು ನೋಡ್ತಾ ಇದ್ದೀವಲ್ಲ, ಇದು ಒನ್ ಆಫ್ ಅವರ್ ಫೇವರೆಟ್ ರೆಸ್ಟೋರೆಂಟ್ ಇನ್ ಲಿಟಲ್ ಇಂಡಿಯಾ. ಇಲ್ಲಿ MTR ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಏನು ನೋಡ್ತಾ ಇದ್ದೀವಲ್ಲ, ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದವ್ರದ್ದೇ. ಅಲ್ಲಿ ಸ್ಟಾಫ್ನು ಅಷ್ಟೇ ಎಲ್ಲ ಕನ್ನಡದವರೇ ಇರ್ತಾರೆ. ನಮಗಂತೂ ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋಗಲಿಕ್ಕೆ. ಸೊ ಈ ಟೆಂಪಲ್ ಏನು ನೋಡ್ತಾ ಇದ್ದೀವಿ, ಇದು ಬಂದ್ಬಿಟ್ಟು ಶ್ರೀ ಶ್ರೀನಿವಾಸ ಪೆರುಮಲ ಟೆಂಪಲ್ ಅಂತ ಹೇಳಿ, ಜಸ್ಟ್ ಆಪೋಸಿಟ್ ಟು MTR ರೆಸ್ಟೋರೆಂಟೇ ಇದು. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕಾದ್ರೆ ನಮಗೇನೋ ತಿರುಪತಿಯಲ್ಲೇ ದರ್ಶನ ಆಗ್ತದೆ ಅನ್ನೋಷ್ಟು ಖುಷಿ ಆಗುತ್ತೆ. ಹಾಗೆ ಪೂಜೆ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀವಿ, ಇದೆಲ್ಲ ಬಂದ್ಬಿಟ್ಟು ಮುಸ್ತಫಾ ಸೆಂಟರ್ ಅಂತೇಳಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದು. ಸೊ ಹಾಗೆ ಇಲ್ಲಿ ಅದ್ರ ಸುತ್ತಮುತ್ತ ಎಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ನೋಡಿ. ಸಂಕ್ರಾಂತಿ, ಹಾಗೆ ಅದ್ರ ಪಕ್ಕದಲ್ಲಿ ಬ್ಯಾಂಗ್ಳೂರ್ ಕೆಫೆ, ಸೊ ಈ ಥರ ಎಲ್ಲ ನಾವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಮುಸ್ತಫಾ ಅಂತ ಏನು ಹೇಳ್ದೆ ಅಲ್ವಾ, ನೋಡಿ ಆ ಎಂಡಿಂದ ಈ ಎಂಡ್ವರೆಗೂ ದೊಡ್ಡ ಕಾಂಪ್ಲೆಕ್ಸ್ ಇವ್ರದ್ದು. ಆಮೇಲೆ ನಿಮ್ಗೆ ಒಳಗಡೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದು ಬಂದ್ಬಿಟ್ಟು ಶ್ರೀ ಮುರುಗನ್ ಅಂತೇಳಿ, ಇದು ವೆಜಿಟೇಬಲ್ ಶಾಪು. ನಾನು ವೆಜಿಟೇಬಲ್ಸ್ ಎಲ್ಲ ಇಲ್ಲೇ ತೊಗೊಳ್ತೀನಿ. ಯಾಕೆ ಇಲ್ಲಿ ತೊಗೊಳ್ತೀನಿ ಅಂತಂದರೆ, ಇಲ್ಲಿ ಕರ್ಬೇವು ಫ್ರೀ ಕೊಡ್ತಾರೆ ನನಗೆ, ಅದಕ್ಕೆ ಈ ಶಾಪ್ಗೆ ಬಂದು ನಾನು ವೆಜಿಟೇಬಲ್ಸ್ ತೊಗೊತೀನಿ. ಇಲ್ಲಿ ದ ಗಿಫ್ಟ್ ಶಾಪ್ ಅಂತ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಬಂದ್ಬಿಟ್ಟು ಟೂರಿಸ್ಟ್ ಜಾಸ್ತಿ ಬರ್ತಾ ಇರ್ತಾರೆ ಇಲ್ಲಿ. ಯಾಕೆ ಅಂತಂದರೆ ಅವ್ರಿಗೇನಾದರೂ ಇಲ್ಲಿಂದ ತೊಗೊಂಡೋಗಿ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಲೈಕ್ 5 for 10, ಹಾಗೆ 1 for $1 ಆ ಥರ ಸಿಗುತ್ತೆ. $1 ಅಂದರೆ 63 rupees ನಮ್ಮ ಇಂಡಿಯನ್ ರುಪೀಸಲ್ಲಿ. ಸೊ ಇದೆಲ್ಲ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ SBI ಸಿಂಗಪೂರ್ ಅಂತಲೂ ಇದೆ. ಇದು ಬಂದ್ಬಿಟ್ಟು ಆನಂದ್ ಭವನ್ ವೆಜಿಟೇರಿಯನ್ ರೆಸ್ಟೋರೆಂಟು. ವೆಜಿಟೇರಿಯನ್ಸ್ಗೆ ತುಂಬ ಆಪ್ಷನ್ಸ್ ಇದೆ ಲಿಟ್ಲ್ ಇಂಡಿಯಾಗೆ ಬಂದರೆ, ಸೊ ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ನಾನ್ ವೆಜಿಟೇರಿಯನ್ಸ್ಗಾದರೆ ಸಿಕ್ಕಾಪಟ್ಟೆ ಆಪ್ಷನ್ಸ್. ಸೊ ಸೀ ಫುಡ್ ಟ್ರೈ ಮಾಡಿ, ಸಿಂಗಪುರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಂಜಪ್ಪರ್ನೂ ಇದೆ ಇಲ್ಲಿ. ಹಾಗೆ ಬಾಲಾಜಿ ಭವನ್ ವೆಜಿಟೇರಿಯನ್ ರೆಸ್ಟೋರೆಂಟು. ಇದೆಲ್ಲ ನೋಡಿ ಮುಸ್ತಫಾ ಸೆಂಟರ್ ಹೇಳ್ದಲ್ಲ, ತುಂಬ ದೊಡ್ಡದಿದು. ನೋಡಿ ಲಿಟಲ್ ಇಂಡಿಯಾದಲ್ಲಿ ನಮಗೆ ಮಾಸ್ಕ್ನೂ ಇದೆ. ಸೊ ಇಂಡಿಯಾದಲ್ಲಿ ಏನೇನಿದೆ ಅದು ಎಲ್ಲ ನಾವು ಲಿಟಲ್ ಇಂಡಿಯಾದಲ್ಲಿ ನೋಡ್ಬೋದು.
ಸೊ ಇಲ್ಲಿಂದ ಗೋಲ್ಡ್ ಶಾಪ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಂದ್ಬಿಟ್ಟು ತನಿಷ್ಕ್. ಹಾಗೆ ಮುಂದೆ ಹೋಗ್ತಾ ಜಾಯ್ಲುಕಾಸು, ಮಲಬಾರ್ ಎಲ್ಲನೂ ಇರುತ್ತೆ. ಇಲ್ಲಿ ಗೋಲ್ಡ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೂರಿಸ್ಟ್ ಏನಾದರೂ ನೀವು ಇಲ್ಲಿ ಬಂದು ಸಿಂಗಾಪುರಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋರು ಪಾಸ್ಪೋರ್ಟ್ ಮರಿಬೇಡಿ. ಪಾಸ್ಪೋರ್ಟ್ ತೊಗೊಂಡು ಬಂದು ಪರ್ಚೇಸ್ ಮಾಡಿ. ಯಾಕೆ ಅಂತಂದರೆ ನಿಮಗೆ GST ಕ್ಲೇಮ್ ಆಗುತ್ತೆ. ಸೊ ಏರ್ಪೋರ್ಟಲ್ಲಿ ನೀವು GST ಕೌಂಟರ್ ಅಂತ ಒಂದು ಸಪ್ರೇಟಾಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು GST ಕ್ಲೇಮ್ ಮಾಡ್ಕೊಳ್ಬೋದು. ಸೊ GST ಅಮೌಂಟ್ ನಿಮಗೆ ರೀಫಂಡ್ ಮಾಡ್ತಾರೆ ಅಲ್ಲಿ. ಇಲ್ಲಿ ನಾಸಿಕ್ ಅಂದರ್ ಅಂತ ಏನು ನೋಡ್ತಾ ಇದ್ದೀವಿ, ಇದು ಬಂದ್ಬಿಟ್ಟು 23 hours ಓಪನ್ ಇರುತ್ತೆ. ಇದನ್ನು ಒಂದು ರೆಸ್ಟೋರೆಂಟ್. ನಾನು ನಿಮಗೆ ಬೇರೆ ರೆಸ್ಟೋರೆಂಟ್ಸ್ ತೋರಿಸ್ತಾ ಇಲ್ಲ, ಅದೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ರೀಸನಬಲ್ ಆಗಿರುತ್ತೆ. ಹಾಗೆ ಫುಡ್ ಟೇಸ್ಟ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಸಿಟಿ ಸ್ಕ್ವೇರ್ ಮಾಲು. ಇದನ್ನು ಲಿಟ್ಲ್ ಇಂಡಿಯಾದಲ್ಲೇ ಇರೋದು. ಬನ್ನಿ ಹೋಗೋಣ ಮಾಲ್ ಕಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಶೋರೂಮ್ಸ್ ಇದೆ ಈ ಮಾಲಲ್ಲಿ. ಸೊ ನೋಡಿ, ಇಲ್ಲೇ ಫೆರರ್ ಪಾರ್ಕ್ ಅಂತೇಳಿ MRT ಸ್ಟೇಷನ್ ಸ್ಟಾಪ್ನೂ ಇದೆ ಈ ಮಾಲ್ಗೆ ಡೈರೆಕ್ಟಾಗಿ. ನಾವು ವೀಕೆಂಡ್ ಬಂದರೆ, ಲಿಟ್ಲ್ ಇಂಡಿಯಾಗೆ ಬಂದರೆ, ಈ ಮಾಲ್ಗೆ ಬಂದರೆ ನೋಡಿ ಇಲ್ಲೇ ಕೂತ್ಕೊಳ್ಳೋದು ಜಾಸ್ತಿ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಈ ಮಾಲ್ ಒಳಗಡೆ ಗೋಲ್ಡನ್ ವಿಲೇಜ್ ಇದೆ, ಡೆಕತ್ಲನ್ ಇದೆ. ಗೋಲ್ಡನ್ ವಿಲೇಜ್ ಬಂದ್ಬಿಟ್ಟು ಥಿಯೇಟರ್ ಇದೆ ಅಲ್ಲಿ. ಹಾಗೆ ನಮ್ಮ ಇಂಡಿಯನ್ ಮೂವೀಸ್ ಎಷ್ಟೊಂದು ಇಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಾವು ಇಲ್ಲೇ ಬಂದು ನೋಡೋದು ಜಾಸ್ತಿ ಮೂವೀಸ್. ಹಾಗೆ ಯೂನಿಕಿಲ್ಲ. ಆಮೇಲೆ ನೋಡಿ, ಒಳಗಡೆ ಶಾಪಿಂಗ್ ಮಾಡ್ತಿರ್ತಾರೆ. ಇಲ್ಲಿ ಹೊರಗಡೆ ಕಿಡ್ಸ್ ಪ್ಲೇ ಏರಿಯಾನೂ ಇದೆ. ಸೊ ಸ್ಟಾರ್ಬಕ್ಸು, ಟೋಸ್ಟ್ ಬಾಕ್ಸು, ಸ್ಮಿಗಲ್, ಸ್ಕೆಚಸ್. ಆಮೇಲೆ ಸಿಂಗಾಪುರಲ್ಲಿ ಚಾಲ್ ಸಂಗೀತ್ ಅನ್ನೋ ಬ್ರ್ಯಾಂಡ್ ಇಲ್ಲೆದು ಸಿಂಗಾಪುರ ಅವ್ರದ್ದು. ಸೊ ಹಂಗೆ ಅದಕ್ಕೆ ಸಿಂಗಾಪುರ್ಗೆ ಯಾರು ಬಂದ್ರೂ ಈ ಚಾಲ್ ಸಂಗೀತನ ಮಿಸ್ ಮಾಡದೆ ಒನ್ ಆರ್ ದಿ ಅದರ್ ಪ್ರಾಡಕ್ಟ್ ತೊಗೊಂಡು ಹೋಗ್ತಾರೆ. ಲಿಟಲ್ ಇಂಡಿಯಾದಲ್ಲೇ ಸಿಟಿ ಸ್ಕ್ವೇರ್ ಮಾಲ್ ಒಳಗಡೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೇಲ್ ಅಂತ ಏನೇನಿದೆ ಅದೆಲ್ಲ ಆಫರಲ್ಲಿರೋದು. ಹಾಗಾಗ್ಬಿಟ್ಟು ಸಿಟಿ ಸ್ಕ್ವೇರ್ ಮಾಲಲ್ಲೇ ಬಂದು ತಗೊಳ್ಳಿ. ಬೇರೆ ಬೇರೆ ಮಾಲ್ಸಲ್ಲೂ ಇದೆ ಚಾಲ್ ಸಂಗೀತ್, ಬಟ್ ಸಿಟಿ ಸ್ಕ್ವೇರಲ್ಲಿ ಆಫರ್ ಕೊಡೋ ಥರ ಬೇರೆ ಮಾಲ್ಸಲ್ಲಿ ಕೊಡಲ್ಲ. ಸೊ ನೋಡಿ, ಟೋಸ್ಟ್ ಬಾಕ್ಸು, ಬ್ರೆಡ್ ಟಾಕ್, ಇಲ್ಲೆಲ್ಲ ಬ್ರೆಡ್ಸ್ ಚೆನ್ನಾಗಿರುತ್ತೆ. ಹಾಗೆ ಗ್ಯಾಜೆಟ್ಸ್ನೂ ಇಲ್ಲೇ ಸಿಗುತ್ತೆ ನಮಗೆ. ಗ್ಯಾಜೆಟ್ಸ್ ಸಿಂಗಾಪುರಲ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ಕಮ್ಮಿ ಪ್ರೈಸ್ನು ಅಂತ ಹೇಳ್ತಾರೆ ಎಲ್ಲರೂ. ಆಮೇಲೆ ಸ್ಮಿಗಲಲ್ಲಿ ಬ್ಯಾಗ್ಸ್ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಬ್ಯಾಗ್ಸ್ ಆಗಲಿ, ವಾಟರ್ ಬಾಟಲ್ಲು, ಆ ಥರ ಎಲ್ಲ. ಆಮೇಲೆ ಇಲ್ಲಿ ಕಾಟನ್ ಆನ್ ಅಂತ ಒಂದು ಶೋರೂಮ್ ಇದೆ, ಅದೂ ಚೆನ್ನಾಗಿದೆ. ಸೊ ಟಾಯ್ಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿನೂ. ಸೊ ಎಸ್, ವಿ ಆರ್ ಬ್ಯಾಕ್ ಅಗೇನ್ ಅಟ್ ಮುಸ್ತಫಾ. ಈಗ ನೋಡಿ, ಮುಸ್ತಫಾ ಅವ್ರು ಏನೇನು ಮಾಡ್ಕೊಂಡಿದ್ದಾರೆ ಅಂತ. ಒಂದು ಸಾಲ್ಟಿಂದ ಹಿಡಿದು ಜ್ಯುವೆಲ್ರಿವರೆಗೂ ಇದೆ ಇವ್ರ ಹತ್ರ, ಎಲ್ಲ ಸಿಗುತ್ತೆ A to Z. ಸೊ ಬನ್ನಿ ನೋಡೋಣ ಮುಸ್ತಫಾ ಜ್ಯುವೆಲ್ರಿ ಒಳಗಡೆ ಏನಿದೆ ಅಂತ. ಈಗ ಯಾವ ಥರ ಇಟ್ಕೊಂಡಿದ್ದಾರೆ ನೋಡಿಸ್ತೀನಿ ನಿಮಗೆ. ಸೊ ನೋಡಿ, ಇದೆಲ್ಲ ಮುಸ್ತಫಾಲ್ ಸಿಗುತ್ತೆ. ಗೋಲ್ಡಿಂದ ಹಿಡಿದು ಎಲ್ಲನೂ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ದಲ್ವಾ. ನೋಡಿ ನೋಡಿ, ಇದು $45 ಅಂತೆ. $45 ಅಂದರೆ ಆಲ್ಮೋಸ್ಟ್ 2500 ರೂಪೀಸ್.
ನೋಡಿ ಟಾಟಾ ಸಾಲ್ಟ್ 1.2 ಅಂದರೆ ಆಲ್ಮೋಸ್ಟ್ 65 to 70 ರುಪೀಸ್. ಮಗುನಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನೋಡಿ ಆಶೀರ್ವಾದ ಸಿಗುತ್ತೆ. ಸೊ ಇದೆಲ್ಲನೂ ರೈಸು. ನೋಡಿ ನಮ್ಮ ಇಂಡಿಯನ್ ಮ್ಯಾಪ್ ಇದೆ ಅದ್ರ ಮೇಲ್ಗಡೆ. ಹಾಗೆ ಬಾಸ್ಮತಿ ರೈಸ್ನೂ ಸಿಗುತ್ತೆ, ಇಂಡಿಯಾ ಗೇಟ್ ಬಾಸ್ಮತಿ ರೈಸು, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಅನಿಲ್ ಆ್ಯಕ್ಚುಲಿ ಬಬಲ್ ಟೇಪ್ ಎಷ್ಟೊಂದು ಕಡೆ ಹುಡುಕ್ತಾ ಅದು ಸಿಗಲೇ ಇಲ್ಲ. ಲಾಸ್ಟಿಗೆ ಮುಸ್ತಫಾಲೇ ಸಿಕ್ತು. ಯಾಕೆ ಇದು ತೊಗೊಂಡಿದ್ದಾನೆ ಅಂದರೆ ಅನಿಲ್ ಸೈಕಲ್ ರ್ಯಾಪ್ ಮಾಡಿಬಿಟ್ಟು ಇಂಡಿಯಾಗೆ ತೊಗೊಳೋಣ ಅಂತ ಹೇಳಿದ್ದಾನೆ. ಸೊ ಎಸ್, ದಟ್ಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಲಿಟಲ್ ಇಂಡಿಯಾ ತುಂಬ ಇದೆ ನೋಡೋದು. ನಮ್ಮ ವಿಡಿಯೋಲ್ಲಿ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀವಿ ನಿಮಗೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.